ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಫ್ ಯುನೈಟೆಡ್ ನೇಷನ್ಸ್. ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ನೋಡ್ತೀವಿ. ವಿಶ್ವಸಂಸ್ಥೆಯಲ್ಲಿ ಪ್ರಧಾನ ಅಂಗಗಳು ಮತ್ತು ವಿಶೇಷ ಅಂಗಗಳಂತ ಕಾಣ್ತೀವಿ. ಪ್ರಧಾನ ಅಂಗಗಳಲ್ಲಿ 6 ಪ್ರಧಾನ ಅಂಗಗಳನ್ನು ನೋಡ್ತೀವಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಅಲ್ಲಿ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ವಿಶ್ವಸ್ತ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಈಗ ವಿಶೇಷ ಅಂಗಸಂಸ್ಥೆಗಳಲ್ಲಿ ಹಲವು ವಿಶೇಷ ಅಂಗಸಂಸ್ಥೆಗಳಿದ್ದಾವೆ. ಯುನೆಸ್ಕೋ ಇದೆ, ಯುನಿಸೆಫ್, WHO, ILO, FAO, ವರ್ಲ್ಡ್ ಬ್ಯಾಂಕ್, IMF, ಹೀಗೆ ಹಲವಾರು ವಿಶೇಷ ಅಂಗಸಂಸ್ಥೆಗಳು ಇರೋದರಿಂದ ವಿಶ್ವಸಂಸ್ಥೆ ಇವತ್ತು ಆರ್ಥಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಯನ್ನು ಉಂಟು ಮಾಡಿದೆ, ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ನಾವು ಹೇಳ್ಬೋದು. ಮೊದಲಿಗೆ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್, ಈಸ್ ಬಾರ್ನ್ ಆನ್ 16 ನವಂಬರ್ 1945. 1945 ನವಂಬರ್ 16ರಂದು ಇದು ಅಸ್ತಿತ್ವಕ್ಕೆ ಬಂತು. 195 ರಾಷ್ಟ್ರಗಳನ್ನು ಸದಸ್ಯತ್ವವನ್ನು ಈ ಒಂದು ಯುನೆಸ್ಕೋನಲ್ಲಿ ನಾವು ಕಾಣ್ಬೋದು. ಈ ಒಂದು ಯುನೆಸ್ಕೋನ ಆಡಳಿತವನ್ನು ನೋಡಿಕೊಳ್ಳುವ ಸಚಿವಾಲಯ ಇದೆ. ಸಚಿವಾಲಯದ ಮುಖ್ಯಸ್ಥರನ್ನು ನಿರ್ದೇಶಕರು ಅಂತ ಕರಿತೀವಿ, ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ಸೊ ಹಿ ಈಸ್ ಇಂಪ್ಲಿಮೆಂಟ್ ದಿ ಡಿಸಿಷನ್ಸ್ ಆಫ್ ದೀಸ್ ಯುನೆಸ್ಕೋ ಪ್ರೋಗ್ರಾಮ್ಸ್. ದ ಆರ್ಗನೈಜೇಷನ್ ಹ್ಯಾಸ್ ಮೋರ್ ದೆನ್ 50 ಫೀಲ್ಡ್ ಆಫೀಸರ್ಸ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಆರ್ ಲೊಕೇಟೆಡ್ ಇನ್ ಪ್ಯಾರಿಸ್. ಈ ಯುನೆಸ್ಕೋ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುವುದಕ್ಕೋಸ್ಕರ ತನ್ನ ಕೇಂದ್ರ ಕಚೇರಿಯನ್ನು ಪ್ಯಾರಿಸ್ನಲ್ಲಿ ಹೊಂದಿದೆ. ಅದರ ಜೊತೆಗೆ ಸುಮಾರು 50 ರಾಷ್ಟ್ರಗಳಲ್ಲಿ ತನ್ನ ಪ್ರಾದೇಶಿಕ ಕಚೇರಿಗಳನ್ನು ಇಟ್ಕೊಂಡಿದೆ. ಇವತ್ತು ಭಾರತ ದೆಹಲಿಯಲ್ಲೂ ಸಹ ಯುನೆಸ್ಕೋನ ಪ್ರಾದೇಶಿಕ ಕಚೇರಿ ಇದೆ. ಯುನೆಸ್ಕೋ ಮಿಷನ್ ಇಸ್ ಎ ಕಂಟ್ರಿಬ್ಯೂಟ್ ದಿ ಬಿಲ್ಡಿಂಗ್ ಆಫ್ ಎ ಕಲ್ಚರ್ ಆಫ್ ಪೀಸ್, ದ ಎರಾಡಿಕೇಷನ್ ಆಫ್ ಪಾವರ್ಟಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟರ್ಕಲ್ಚರಲ್ ಡೈಲಾಗ್ ಥ್ರೂ ಎಜುಕೇಷನ್, ದ ಸೈನ್ಸಸ್ ಆ್ಯಂಡ್ ಕಲ್ಚರ್, ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಪ್ರಮುಖವಾಗಿ ಶಾಂತಿಯನ್ನು ಅಂದರೆ ಸಾಂಸ್ಕೃತಿಕವಾಗಿ ಶಾಂತಿಯನ್ನು ಸ್ಥಾಪಿಸುವಂಥದ್ದು, ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು, ಸುಸ್ಥಿರ ಅಭಿವೃದ್ಧಿ ಮತ್ತು ಇಂಟರ್ಕಲ್ಚರಲ್ ಡೈಲಾಗ್ ಅಂತರ್ ಸಂಸ್ಕೃತಿಯ ಹೊಂದಾಣಿಕೆಯನ್ನು ಮಾಡುವಂಥದ್ದು, ಹಾಗೆಯೇ ಮತ್ತು ಇಲ್ಲಿ ವಿಜ್ಞಾನ ಮತ್ತು ಸಂಸ್ಕೃತಿ, ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಎಲ್ಲ ಕ್ಷೇತ್ರಗಳಲ್ಲಿ ಮಾತುಕತೆಗಳು, ಚರ್ಚೆಗಳಾಗುವಂತೆ ಪ್ರಯತ್ನವನ್ನು ಮಾಡುವಂಥದ್ದು. ದ ನಂಬರ್ ಆಫ್ ಓವರ್ ರೀಚಿಂಗ್ ಆಬ್ಜೆಕ್ಟಿವ್ಸ್, ಹಲವಾರು ಉದ್ದೇಶ ಇಟ್ಟುಕೊಂಡು ಯುನೆಸ್ಕೋ ಕೆಲಸವನ್ನು ಮಾಡ್ತಾ ಇದೆ. ಅಟೈನಿಂಗ್ ಕ್ವಾಲಿಟಿ ಎಜುಕೇಷನ್ ಫಾರ್ ಆಲ್ ಆ್ಯಂಡ್ ಲೈಫ್ ಲಾಂಗ್ ಲರ್ನಿಂಗ್ ಅಂತ. ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲರಿಗೂ ಕೊಡುವಂಥದ್ದು, ಗುಣಮಟ್ಟದ ಶಿಕ್ಷಣ ಮತ್ತು ಜೀವನ ಪೂರ್ತಿ ಕಲಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಶಿಕ್ಷಣವನ್ನು ಸುಧಾರಣೆ ಮಾಡುವುದೇ ಯುನೆಸ್ಕೋನ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಮೊಬಿಲೈಜಿಂಗ್ ಸೈನ್ಸ್ ನಾಲೆಡ್ಜ್ ಆ್ಯಂಡ್ ಪಾಲಿಸಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಬೇಕಾದಂತಹ ವಿಜ್ಞಾನವನ್ನು ಪ್ರಸರಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು ರಚಿಸುವಂಥದ್ದು, ಜಾರಿಗೆ ತರುವಂಥದ್ದು. ಅಡ್ರೆಸ್ಸಿಂಗ್ ಎಮರ್ಜಿಂಗ್ ಸೋಷಿಯಲ್ ಆ್ಯಂಡ್ ಎಥಿಕಲ್ ಚಾಲೆಂಜಸ್, ಪ್ರಮುಖವಾಗಿ ಈ ಸಾಮಾಜಿಕ ಮತ್ತು ನೈತಿಕವಂಥ ಸವಾಲುಗಳು ಏನಿದ್ದಾವೆ, ಸಮಸ್ಯೆಗಳಿದೆ ಪ್ರಸ್ತುತ, ಆ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು, ಅದರ ಬಗ್ಗೆ ಮಾತುಕತೆಗಳು ನಡೆಸುವಂಥದ್ದು. ಫಾಸ್ಟರಿಂಗ್ ಕಲ್ಚರಲ್ ಡೈವರ್ಸಿಟಿ, ಇಂಟರ್ಕಲ್ಚರಲ್ ಡೈಲಾಗ್ ಆ್ಯಂಡ್ ಎ ಕಲ್ಚರ್ ಆಫ್ ಪೀಸ್, ಅಂದರೆ ಇಲ್ಲಿ ಕಲ್ಚರಲ್ ಡೈವರ್ಸಿಟಿ, ವಿಭಿನ್ನವಂಥ ವೈವಿಧ್ಯಮವಂಥ ಒಂದು ಸಂಸ್ಕೃತಿಯನ್ನು ರಕ್ಷಿಸುವಂಥದ್ದು, ಅದರ ಬಗ್ಗೆ ಎಲ್ಲ ವೈವಿಧ್ಯ ಸಂಸ್ಕೃತಿಯನ್ನು ಇಡೀ ಪ್ರಪಂಚದೆಲ್ಲೆಡೆ ಪಸರಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಅಂದರೆ ವಿಶ್ವದ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ವಿನಿಮಯವನ್ನು ಮಾಡಿಕೊಳ್ಳುವಂಥದ್ದು. ಬಿಲ್ಡಿಂಗ್ ಇನ್ಕ್ಲೂಸಿವ್ ನಾಲೆಡ್ಜ್ ಸೊಸೈಟೀಸ್ ಥ್ರೂ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಜೊತೆಗೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಪರ್ಕ, ಇದರ ಮೂಲಕ ಸಮಾಜದಲ್ಲಿ ಉತ್ತಮ ಜ್ಞಾನವನ್ನು ಬೆಳೆಸುವಂಥದ್ದು. ಇದು ಯುನೆಸ್ಕೋನ ಪ್ರಮುಖವಾದಂತಹ ಒಂದು ಧ್ಯೇಯವಾಗಿ ಇಟ್ಟುಕೊಂಡು ಯುನೆಸ್ಕೋ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಯುನೆಸ್ಕೋ ಪ್ರಮುಖವಾಗಿ ವಿಶ್ವ ಜನತೆಯಲ್ಲಿ ಪರಸ್ಪರ ತಿಳುವಳಿಕೆಯನ್ನು ಮೂಡಿಸುವಂಥದ್ದು, ಅವರ ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಶೈಕ್ಷಣಿಕ ಸುಧಾರಣೆ ಹಾಗೂ ವಿವಿಧ ರಾಷ್ಟ್ರಗಳಲ್ಲಿ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳನ್ನು ಮಾಡಿಕೊಳ್ಳುವುದರ ಮೂಲಕ ಶಿಕ್ಷಣ ಸುಧಾರಣೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಇಲ್ಲಿ ಯುನೆಸ್ಕೋ ಪ್ರಮುಖವಾಗಿ ಏಷ್ಯಾ
ಆಫ್ರಿಕಾ ಮತ್ತು ಅರಬ್ ರಾಷ್ಟ್ರಗಳಿಗೆ ಹೆಚ್ಚಿನ ಶೈಕ್ಷಣಿಕ ನೆರವನ್ನು ಕೊಡ್ತಾ ಇದೆ. ಹಾಗೆ ವೈಜ್ಞಾನಿಕ ಜ್ಞಾನವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದೆ. ವೈಜ್ಞಾನಿಕ ಸಂಶೋಧನೆಗೆ ಒತ್ತನ್ನು ಕೊಡುವಂಥದ್ದು, ವೈಜ್ಞಾನಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆಗಳ ಕಾರ್ಯವನ್ನು ಪ್ರೋತ್ಸಾಹಿಸುವಂಥದ್ದು, ಅದರ ಜೊತೆಗೆ ವಿಶ್ವಮಟ್ಟದಲ್ಲಿ ವೈಜ್ಞಾನಿಕ ಸಮ್ಮೇಳನಗಳನ್ನು ಆಯೋಜಿಸುವಂಥದ್ದು, ಹಿಂದುಳಿದ ರಾಷ್ಟ್ರಗಳಿಗೆ ಮುಂದುವರೆದ ರಾಷ್ಟ್ರಗಳಿಂದ ವೈಜ್ಞಾನಿಕ ಸಹಕಾರವನ್ನು ದೊರೆಯುವಂತೆ ಮಾಡುವಂಥದ್ದು, ತಾಂತ್ರಿಕ ನೆರವನ್ನು ಒದಗಿಸುವಂಥದ್ದು. ಅನೇಕ ಹಿಂದುಳಿದ ರಾಷ್ಟ್ರಗಳ ಯುನೆಸ್ಕೋ ಸಂಸ್ಥೆಯು ಸಾಕಷ್ಟು ವಿಶೇಷ ಸಹಾಯವನ್ನು ಮಾಡಿದೆ. ಹಾಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದಾದಂತಹ ಸಹಾಯ ಹಸ್ತವನ್ನು ಚಾಚುತ್ತಾ ಬಂದಿದೆ. ವಿವಿಧ ರಾಷ್ಟ್ರಗಳಲ್ಲಿ ಸಾಂಸ್ಕೃತಿಕ ಸಂಬಂಧಗಳನ್ನು ವೃದ್ಧಿಸಿ ಅನೇಕ ಸಭೆ ಸಮಾರಂಭಗಳನ್ನು ಸಮ್ಮೇಳನಗಳನ್ನು ಈ ನಿಟ್ಟಿನಲ್ಲಿ ಆಯೋಜನೆಯನ್ನು ಮಾಡುತ್ತಾ ಬಂದಿದೆ. ಯುನೆಸ್ಕೋ ಪ್ರಮುಖವಾಗಿ ಭಾರತದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಭಾರತದಲ್ಲಿ 1960ರಲ್ಲಿ ಅಧ್ಯಾಪಕರಿಗೆ ತರಬೇತಿಯನ್ನು ಕೊಟ್ಟಿದ್ದು, 1962ರಲ್ಲಿ ಭಾರತದ ಶಿಕ್ಷಣ ಮತ್ತು ಸಂಸ್ಕೃತಿಯ ಬಗ್ಗೆ ಕಾರ್ಯಾಗಾರವನ್ನು ನಡೆಸಿದ್ದು. ಇದು ವಿಶ್ವಸಂಸ್ಥೆಯ ಯುನೆಸ್ಕೋ ಭಾರತಕ್ಕೆ ಹೆಚ್ಚು ಧನ ಸಹಾಯವನ್ನು, ಆರ್ಥಿಕ ನೆರವನ್ನು ಕೊಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆ ಯುನೆಸ್ಕೋ ಒಂದು ಪ್ರಮುಖ ಅಂಗಸಂಸ್ಥೆಯಾಗಿ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ಬೋದು. ನಂತರ ಯುನಿಸೆಫ್ ಬಂದಿದೆ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ, ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತಿದೆ. UNICEF is a United Nations agency is reasonable for the providing humanitarian and development aid for the children worldwide. ವಿಶ್ವದಾದ್ಯಂತ ಮಕ್ಕಳಿಗೆ ಮಾನವೀಯತೆಯ ದೃಷ್ಟಿಯಿಂದ ಆರ್ಥಿಕವಾದಂಥ ನೆರವನ್ನು, ಮಕ್ಕಳ ಕಲ್ಯಾಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಒಂದು ಪ್ರಮುಖ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. The agency is among the most widespread and recognizable social welfare organizations in the world with a presence in 192 countries and the territories. ಈ ಒಂದು ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ವಿಶ್ವದಾದ್ಯಂತ ತನ್ನದಂಥ ಒಂದು ಸ್ಥಾನವನ್ನು ಅದು ಹೊಂದಿದೆ, ತನ್ನ ಐಡೆಂಟಿಫಿಕೇಷನ್ ಪಡ್ಕೊಂಡಿದೆ. ಪ್ರಮುಖವಾಗಿ ಸಮಾಜದ ಕಲ್ಯಾಣವನ್ನು ಬಯಸುವಂಥದ್ದು, ಅಂತಹ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಸುಮಾರು 193 ರಾಷ್ಟ್ರಗಳಲ್ಲಿ ಇವತ್ತೇನು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು 193 ಇದೆ. ಆ 193 ರಾಷ್ಟ್ರಗಳಲ್ಲೂ ಸಹ ಅದು ಆ ಮಕ್ಕಳಿಗೆ ಬೇಕಂತ ಒಂದು ಆರೋಗ್ಯ, ಮಕ್ಕಳಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಿಕೊಡುವಂಥದ್ದು, ಆ ಮಾಲ್ನ್ಯೂಟ್ರಿಷನ್ ಅಂದರೆ ಮಕ್ಕಳಿಗೆ ಬೇಕಂತ ಪೌಷ್ಟಿಕಾಂಶಗಳನ್ನು ಒದಗಿಸಿಕೊಡುವಂತಹ ತುರ್ತು ಸಂದರ್ಭಗಳಲ್ಲಿ ಮಕ್ಕಳಿಗೆ ನೆರವಿಗೆ ಬರುವಂಥ ಹಲವಾರು ಮಹತ್ವದ ಕಾರ್ಯಕ್ರಮಗಳನ್ನು ಯುನಿಸೆಫ್ ಇವತ್ತು ಮಾಡ್ತಾ ಬಂದಿರೋದನ್ನು ನಾವು ಕಾಣ್ಬೋದು. ಯುನಿಸೆಫ್ ಇಸ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಪ್ರೊವೈಡಿಂಗ್ ಹ್ಯೂಮನೈಸೇಷನ್ ಆ್ಯಂಡ್ ಡಿಸೀಸ್ ಪ್ರಿವೆನ್ಷನ್. ಪ್ರಮುಖವಾಗಿ ಇದು ಈ ಕಾಯಿಲೆಗಳ ಏನು ರುಜಿನಗಳನ್ನು ನಿವಾರಣೆ ಮಾಡುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಡ್ಮಿನಿಸ್ಟ್ರಿಂಗ್ ಟ್ರೀಟ್ಮೆಂಟ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಮದರ್ಸ್ ವಿತ್ HIV, ಎನ್ಹಾನ್ಸಿಂಗ್ ಚೈಲ್ಡ್ಹುಡ್ ಆ್ಯಂಡ್ ಮೆಟೀರಿಯಲ್ ನ್ಯೂಟ್ರಿಷನ್, ಇಂಪ್ರೂವಿಂಗ್ ಸ್ಯಾನಿಟೇಷನ್, ಪ್ರಮೋಟಿಂಗ್ ಎಜುಕೇಷನ್ ಆ್ಯಂಡ್ ಪ್ರೊವೈಡಿಂಗ್ ಎಮರ್ಜೆನ್ಸಿ ರಿಲೀಫ್ ಇನ್ ರೆಸ್ಪಾನ್ಸ್ ಟು ಡಿಸಾಸ್ಟರ್ಸ್. ಈ ರೀತಿ ಇಲ್ಲಿ ರೋಗ ರುಜಿನಗಳನ್ನು ನಿವಾರಣೆ ಮಾಡುವಂಥದ್ದು, ಪ್ರಮುಖವಾಗಿ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಈ ಏಡ್ಸ್ ಅಥವಾ HIV ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ಅವರನ್ನು ಮುಕ್ತಗೊಳಿಸುವಂಥದ್ದು, ಹಾಗೆಯೇ ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡುವಂಥದ್ದು, ಇಂಪ್ರೂವ್ ದಿ ಸ್ಯಾನಿಟೈಸೇಷನ್ ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಪ್ರಮೋಟಿಂಗ್ ಎಜುಕೇಷನ್ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು, ಪ್ರೊವೈಡಿಂಗ್ ಎಮರ್ಜೆನ್ಸಿ ರಿಲೀಫ್ ತುರ್ತು ಸಂದರ್ಭಗಳಲ್ಲಿ, ಅಪಘಾತಕ್ಕೀಡಾದ ಸಂದರ್ಭಗಳಲ್ಲಿ ಅಥವಾ ನ್ಯಾಚುರಲ್ ಕಲಾಮಿಟೀಸ್ ಏನು ಭೂಕಂಪ ಅಥವಾ ಚಂಡಮಾರುತ, ಪ್ರಕೃತಿ ವೈಪರೀತ್ಯ ಸಂದರ್ಭಗಳಲ್ಲಿ ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮಕ್ಕಳ ನೆರವಿಗೆ ಧಾವಿಸುವಂತಹ ಕಾರ್ಯಕ್ರಮಗಳನ್ನು ಯುನಿಸೆಫ್ ಇವತ್ತು ಮಾಡ್ತಾ ಬಂದಿದೆ. ಅಂತ ಯುನಿಸೆಫ್ ಪ್ರಮುಖವಾಗಿ ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಮಕ್ಕಳ ಮತ್ತು ಮಹಿಳೆಯರ ತಾಯಂದಿರ ಆರೋಗ್ಯವನ್ನು ಕಾಪಾಡುವಂಥದ್ದು, ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ, ಹಾಲು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥ ಪ್ರಯತ್ನ. ಈಗಾಗಲೇ ಭಾರತಕ್ಕೆ ಮಧ್ಯಾಹ್ನದ ಮಿಡ್ ಡೇ ಮೀಲ್ ಸಂಬಂಧಪಟ್ಟಂತೆ ಯುನಿಸೆಫ್ ನೆರವನ್ನು ಕೊಟ್ಟಿರುವಂಥದ್ದು. ಯುನಿಸೆಫ್ ಗರ್ಭಿಣಿ ಸ್ತ್ರೀಯರಿಗೆ ಸಹಾಯವನ್ನು ನೀಡುವಂಥದ್ದು, ಸ್ತ್ರೀಯರಿಗೆ ರಕ್ಷಣೆ, ಅನೈತಿಕ ಚಟುವಟಿಕೆಗಳಿಂದ ಮಹಿಳೆಯರನ್ನು ಮುಕ್ತಗೊಳಿಸುವಂಥದ್ದು, ಮಕ್ಕಳ ಮೇಲಿನ ಅಪರಾಧಗಳನ್ನು ತಡೆಯುವಂಥ ದಿಕ್ಕಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದೆ. UNICEF is the successor of the United Nations
International Children's Emergency Fund created in December 1946. Its office in New York. ನ್ಯೂಯಾರ್ಕ್ನಲ್ಲಿ 1946ರಲ್ಲಿ ಸ್ಥಾಪನೆ ಆಯಿತು. US ರಿಲೀಫ್ ರಿಹ್ಯಾಬಿಲೈಜೇಷನ್ ಅಂದರೆ ಪುನರ್ವಸತಿಯನ್ನು ಕಲ್ಪಿಸಿಕೊಂಡು ಟು ಪ್ರೊವೈಡ್ ಇಮಿಡಿಯೇಟ್ ರಿಲೀಫ್ ಟು ದಿ ಚಿಲ್ಡ್ರನ್ ಆ್ಯಂಡ್ ಅದರ್ ಅಫೆಕ್ಟೆಡ್ ಬೈ ವರ್ಲ್ಡ್ ವಾರ್ II. ಅಂದರೆ ಪ್ರಮುಖವಾಗಿ ಎರಡನೇ ಮಹಾಯುದ್ಧದಿಂದ ಪರಿಣಾಮವಾಗಿ ಅಫೆಕ್ಟ್ ಆದಂತಹ ತೊಂದರೆಗೊಳಪಟ್ಟಂತಹ ಮಕ್ಕಳ ಪುನರ್ವಸತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ. UNICEF ಪ್ರೋಗ್ರಾಮ್ಸ್ ಎಂಫಸೈಸ್ ಡೆವಲಪಿಂಗ್ ಕಮ್ಯುನಿಟಿ ಲೆವೆಲ್ ಸರ್ವಿಸಸ್ to promote health and well-being of children. Most of its work is the field of with a network that includes 150 countries offices headquarters. ಸುಮಾರು 150 ದೇಶಗಳಲ್ಲಿ ತನ್ನ ಕಚೇರಿಗಳನ್ನು ಇಟ್ಟುಕೊಂಡು ಮಕ್ಕಳ ತುರ್ತುಗೆ, ಮಕ್ಕಳ ಆರೋಗ್ಯ, ಮಕ್ಕಳ ಪೌಷ್ಟಿಕತೆ, ಮಕ್ಕಳ ಹಿತಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಇದು ಸಹ ಒಂದು ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿ ನಾವು ಕಾರ್ಯವನ್ನು ನಾವು ನೋಡುವಂಥದ್ದು. ಹಾಗೆಯೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ಸಹ ಒಂದು ವಿಶೇಷ ಅಂಗಸಂಸ್ಥೆಯಾಗಿ ನೋಡ್ತೀವಿ. ದ WHO is the agency responsible for international public health. The WHO is a constitution which the agency governing structure and principal states in the main object is the attainment by all peoples of the highest possible level of health. It has headquartered in Geneva, Switzerland, with 6 semi-autonomous regional offices and 150 field offices in the worldwide. ಇದು ಜಿನಿವಾದಲ್ಲಿ ತನ್ನ ಕಚೇರಿಯನ್ನು ಇಟ್ಟುಕೊಂಡು 150 ಪ್ರಾದೇಶಿಕ ಕಚೇರಿಯನ್ನು ಇಟ್ಟುಕೊಂಡು ವಿಶ್ವದಾದ್ಯಂತ ಪ್ರಮುಖವಾಗಿ ಅದು ಆರೋಗ್ಯವನ್ನು ಕೊಡುವಂಥದ್ದು. ಹೈಯೆಸ್ಟ್ ಪಾಸಿಬಲ್ ಲೆವೆಲ್ ಆಫ್ ಹೆಲ್ತ್, ಅಲ್ಲಿ ಹೆಚ್ಚು ಆರೋಗ್ಯವನ್ನು ಕೊಡುವುದಕ್ಕೋಸ್ಕರ ಅಥವಾ ಉತ್ತಮ ಆರೋಗ್ಯವನ್ನು ಕೊಡುವುದಕ್ಕೋಸ್ಕರ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. The WHO was established by Constitution on 7th April 1948, which is commemorated as World Health Day. 7ನೇ ತಾರೀಕು ಏಪ್ರಿಲ್ 7, 1948 ಅಸ್ತಿತ್ವ ಬಂದಿದ್ದರಿಂದ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. The WHO's broad mandate includes the advocating for universal health care, ಸಾರ್ವತ್ರಿಕವಾದ ಆರೋಗ್ಯವನ್ನು ಕಾಪಾಡುವಂಥದ್ದು. ಮಾನಿಟರಿಂಗ್ ಪಬ್ಲಿಕ್ ಹೆಲ್ತ್ ರಿಸ್ಕ್ಸ್, ಇವತ್ತು ಆರೋಗ್ಯಕ್ಕೆ ಧಕ್ಕೆ ಆಗುವಂಥ ಒಂದು ಅವುಗಳನ್ನು ಸಾರ್ವಜನಿಕ ಆರೋಗ್ಯಕ್ಕೆ ತೊಂದರೆ ಆಗುವಂಥ ಅಂಶಗಳನ್ನು ಮಾನಿಟರ್ ಮಾಡುವಂಥದ್ದು. ಕೋಆರ್ಡಿನೇಟಿಂಗ್ ರೆಸ್ಪಾನ್ಸಸ್ ಟು ಹೆಲ್ತ್ ಎಮರ್ಜೆನ್ಸೀಸ್, ತುರ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು. ಆ್ಯಂಡ್ ಪ್ರಮೋಟಿಂಗ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಮಾನವ ಆರೋಗ್ಯ, ಉತ್ತಮ ಮಾನವ ಆರೋಗ್ಯವನ್ನು ಕಾಪಾಡುವಂಥದ್ದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಸಹ ಕಾಪಾಡುವಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇಟ್ ಪ್ರೊವೈಡ್ಸ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ಕಂಟ್ರೀಸ್, ಸೆಟ್ಸ್ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಗೈಡ್ಲೈನ್ಸ್, ಜೊತೆಗೆ ರಾಷ್ಟ್ರಗಳಿಗೆ ತಾಂತ್ರಿಕ ಸಹಾಯವನ್ನು ಕೊಡುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಎಲ್ಲ ರಾಷ್ಟ್ರಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥದ್ದು, ಅದಕ್ಕೆ ಬಗ್ಗೆ ಗೈಡ್ಲೈನ್ಸನ್ನು ಬಿಡುವಂಥದ್ದು. ಕಲೆಕ್ಟ್ಸ್ ಡಾಟಾ ಆನ್ ಗ್ಲೋಬಲ್ ಹೆಲ್ತ್ ಇಶ್ಯೂಸ್ ಥ್ರೂ ದ ವರ್ಲ್ಡ್ ಹೆಲ್ತ್ ಸರ್ವೆ, ಆ ಮೂಲಕ ವಿಶ್ವ ಆರೋಗ್ಯ ಸಂಸ್ಥೆ ಸಮೀಕ್ಷೆ ಮಾಡುವುದರ ಮೂಲಕ ವಿಶ್ವದಲ್ಲಿ ಆರೋಗ್ಯದ ವ್ಯವಸ್ಥೆಯನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡುತ್ತೆ. ಇವತ್ತು ಸಾಕಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದೆ WHO ಗೈಡ್ಲೈನ್ಸಲ್ಲಿ. ಯಾಕಂದರೆ ಬಹುಮುಖ್ಯವಾಗಿ ಈ ಪ್ಯಾಂಡಮಿಕ್ ಸಂಬಂಧಪಟ್ಟಂತೆ ಏನು ರೋಗ ರುಜಿನಗಳು, ಇವತ್ತು ಮಲೇರಿಯಾ ಆಗ್ಬೋದು, ಕಾಲರಾ ಆಗ್ಬೋದು, ಅಥವಾ ಪ್ಲೇಗ್ ಆಗ್ಬೋದು, ಅಥವಾ HIV ಸಂಬಂಧ ಸಾಕಷ್ಟು ಕಾಯಿಲೆಗಳಿಗೆ ಸಂಬಂಧ ಗೈಡ್ಲೈನ್ಸನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ಏನು ಲಾಸ್ಟ್ ಇಯರಿಂದ ಇಡೀ ವಿಶ್ವವನ್ನು ಕಾಡ್ತಾ ಇರುವಂಥ ಹೆಮ್ಮಾರಿ ಕೋವಿಡ್-19 ಏನಿದೆ, ಕೋವಿಡ್-19 ಸಂಬಂಧಪಟ್ಟ ಸಾಕಷ್ಟು ಮಾರ್ಗಸೂಚಿಗಳನ್ನು WHO ಪ್ರಕಟಿಸಿದೆ. ಈ ಕೋವಿಡ್ ಹೇಗೆ ಹರಡ್ತಾ ಇದೆ, ಹರಡುವಂಥ ಯಾವ ಥರ ಹರಡ್ತಾ ಇದೆ, ಅದಕ್ಕೆ ರೀಸನ್ಸ್ ಏನು, ಮತ್ತು ಅವುಗಳನ್ನು ತಡೆಯುವಂಥ ವಿಧಾನಗಳೇನು, ಹೇಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು, ಸ್ಯಾನಿಟೈಸೇಷನ್ ಆಗ್ಬೋದು, ವೇರಿಂಗ್ ದಿ ಮಾಸ್ಕ್ ಆಗ್ಬೋದು, ಅಥವಾ ಇನ್ನಿತರ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅಥವಾ ವ್ಯಾಕ್ಸಿನೇಷನನ್ನು ಹಾಕೋದ್ರ ಮೂಲಕ, ಇವತ್ತು ಲಸಿಕೆ ಹಾಕೋ ಕಾರ್ಯಕ್ರಮ ಅಥವಾ ಮೆಡಿಸಿನನ್ನು ಕಂಡುಹಿಡಿಯುವ ಮುಖಾಂತರ ಹೆಲ್ತ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದು, ಆಕ್ಸಿಜನ್ ಬೆಡ್ಸ್ ಪ್ರೊವೈಡ್ ಮಾಡೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಗೈಡ್ಲೈನ್ಸನ್ನು ಇವತ್ತು WHO ಕೊಡ್ತಾ ಇದೆ. ಆ್ಯಸ್ ಪರ್ WHO, ಆ್ಯಸ್ ಪರ್ ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಗೈಡ್ಲೈನ್ಸ್ ಪ್ರಕಾರ ಇವತ್ತು ಭಾರತದಲ್ಲಿ ಲಾಕ್ಡೌನ್ ಆಗ್ಬೋದು, ಜನತಾ ಕರ್ಫ್ಯೂ ಅಥವಾ ಕೋವಿಡ್-19 ಗೈಡ್ಲೈನ್ಸ್ ಇವತ್ತು ಫಾಲೋ ಮಾಡ್ತಾ ಇದ್ದೀವಿ. ಎಲ್ಲ WHO and ICMR ಗೈಡ್ಲೈನ್ಸನ್ನು ನಾವು ನೋಡ್ಬೋದು. ಒಟ್ಟಾರೆ ವಿಶ್ವದಲ್ಲಿ ಆರೋಗ್ಯವನ್ನು ಕಾಪಾಡುವಂಥ ದಿಕ್ಕಿನಲ್ಲಿ WHO ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. The WHO has played a leading role in several public health achievements, most notable the eradication of smallpox ಸಂಬಂಧಪಟ್ಟಂತೆ ಇದಾಗುವುದು,
ದ ನಿಯರ್ ಎರಡಿಕೇಶನ್ ಆಫ್ ಪೋಲಿಯೋ, ಅಂದರೆ ಪೋಲಿಯೋ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ. ಹಾಗೆಯೇ ಡೆವಲಪ್ಮೆಂಟ್ ಆಫ್ ದಿ ಎಬೋಲಾ ಎರಡಿಕೇಶನ್ ಎಬೋಲಾ ಅಂದರೆ ಎಬೋಲಾ ರೋಗವನ್ನು ನಿರ್ಮೂಲನೆ ಮಾಡುವಲ್ಲಿ ಅದಕ್ಕೆ ಎಬೋಲಾ ವ್ಯಾಕ್ಸಿನೇಷನನ್ನು ಈಗಾಗಲೇ ಜಾರಿಗೆ ತಂದಿರೋದು. ಇಟ್ಸ್ ಕರೆಂಟ್ ಪ್ರಿಯಾರಿಟೀಸ್ ಇನ್ಕ್ಲೂಡ್ ಕಮ್ಯುನಿಕಬಲ್ ಡಿಸೀಸಸ್. ಆ ಸಮುದಾಯದಲ್ಲಿ ಪ್ರಸರಿಸುವಂಥ ರೋಗಗಳು ಇವತ್ತೇನು ಸಮುದಾಯದ ರೋಗಗಳು ಏನಿದ್ದಾವೆ, ಪರ್ಟಿಕ್ಯುಲರ್ಲಿ HIV ಆಗ್ಬೋದು, ಎಬೋಲಾ ಆಗ್ಬೋದು, COVID-19, ಮಲೇರಿಯಾ ಆ್ಯಂಡ್ ಟ್ಯೂಬರ್ಕ್ಲೋಸಿಸ್, ದ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಸಚ್ ಆಸ್ ದಿ ಹಾರ್ಟ್ ಡಿಸೀಸ್ ಆ್ಯಂಡ್ ಕ್ಯಾನ್ಸರ್, ಹೆಲ್ತ್, ಡಯಟ್, ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ. ಈ ಕಮ್ಯುನಿಟಿ ಸ್ಪ್ರೆಡ್ ಆಗುವಂಥ ಒಂದು ಕಾಯಿಲೆಗಳು ಪ್ರಮುಖವಾಗಿ HIV ಆಗ್ಬೋದು, ಎಬೋಲಾ, COVID-19 ಅದಕ್ಕೆ ಮುಂಚೆ ಹಿಂದೆ ಸಾರ್ಸ್ ಅಂತ ಬಂತು, ಅಥವಾ ಈ ಮಲೇರಿಯಾ, ಟ್ಯೂಬರ್ಕ್ಲೋಸಿಸ್ ಆಗೋದು, ಮಂಗನ ಕಾಯಿಲೆ, ಹೀಗೆ ಹಲವಾರು ಡಿಸೀಸಸನ್ನು ಅವಾಯ್ಡ್ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ಸನ್ನು ಕಂಡುಹಿಡಿದು ಅದಕ್ಕೆ ಬೇಕಂತ ಮೆಡಿಕಲ್ ಏಡನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ. ನಾನ್ ಕಮ್ಯುನಿಕಬಲ್ ಡಿಸೀಸಸಲ್ಲಿ ಕಮ್ಯುನಿಟಿಗೆ ಸ್ಪ್ರೆಡ್ ಆಗದಿರುವಂಥದ್ದು, ಆ ಥರ ಹಾರ್ಟ್ ಡಿಸೀಸಸ್, ಹೃದಯ ಸಂಬಂಧ ಕಾರ್ಯಗಳಾಗುವುದು, ಕ್ಯಾನ್ಸರ್ ನಿರ್ಮೂಲನೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂಥದ್ದು, ಹೆಲ್ತಿ ಡಯಟನ್ನು ಒಂದು ಉತ್ತಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕೆಂಬುದರ ಬಗ್ಗೆ, ನ್ಯೂಟ್ರಿಷನ್ ಒಂದು ಪೌಷ್ಟಿಕ ಆಹಾರ ಮತ್ತು ಆಹಾರದ ಭದ್ರತೆಯನ್ನು ಒದಗಿಸುವಂಥ ದಿಕ್ಕಿನಲ್ಲಿ WHO ಕೆಲಸವನ್ನು ಮಾಡ್ತಾಯಿದೆ. ಇದು ಸಹ ವಿಶೇಷ ಅಂಗಸಂಸ್ಥೆಯಾಗಿ ತನ್ನ ಪಾತ್ರ ನಿರ್ವಹಿಸ್ತಾ ಇದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಿದೆ. ಇಟ್ಸ್ ಆಲ್ಸೋ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಈಸ್ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ನಾವು ಇಲ್ಲಿ ಕರಿಬೋದು. ಇಟ್ಸ್ ಮೈನ್ ಅಡ್ವೈಸ್ ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಥ್ರೂ ದ ಗೆಟಿಂಗ್ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಅಂಥ ಒಂದು ಕೆಲಸವನ್ನು ಅಲ್ಲಿ ಮಾಡ್ತಾ ಬಂದಿದೆ ಇದು ಲೇಬರ್ ಆರ್ಗನೈಜೇಷನು. ಇಟ್ಸ್ October 1919 ಇಟ್ಸ್ ಸ್ಟಾರ್ಟೆಡ್ ಅಂಡರ್ ದಿ ಲೀಗ್ ಆಫ್ ನೇಷನ್ಸ್. ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ ಮೇಜರ್ ಆರ್ಗನ್ ಆಫ್ ದಿ ಲೀಗ್ ಆಫ್ ನೇಷನ್ಸ್. ಬಟ್ ಆಫ್ಟರ್ ದಿ ಎಂಡ್ ಆಫ್ ದಿ ಲೀಗ್ ಆಫ್ ನೇಷನ್ಸ್ ಇಟ್ಸ್ ಶಿಫ್ಟ್ ಟು ದಿ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್. 1919ರಲ್ಲಿ ಸ್ಥಾಪನೆ ಆಯಿತು. ಲೀಗ್ ಆಫ್ ನೇಷನ್ಸ್ನ ಸ್ಥಾಪನೆಯೊಂದಿಗೆ ಅದು ಸಹ ಅದರ ಅಂಗಸಂಸ್ಥೆಯಾಗಿ ಜಾಯ್ನ್ ಆಯಿತು. ಆನಂತರ ಅದರ ಅಂತ್ಯವಾದ ನಂತರ ಅದು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿ ಇದು ಅಸ್ತಿತ್ವವಿದೆ. ಇದು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ತನ್ನ ಕೇಂದ್ರ ಕಚೇರಿ ಹೊಂದಿದೆ. 193 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಆ್ಯಂಡ್ 40 ಫೀಲ್ಡ್ ಆಫೀಸರ್ಸ್ ಅರೌಂಡ್ ದಿ ವರ್ಲ್ಡ್. 40 ರಾಷ್ಟ್ರಗಳು ಇವತ್ತು ವಿಶ್ವದಾದ್ಯಂತ ಕಚೇರಿಗಳನ್ನು ಇಟ್ಟುಕೊಂಡು 40 ರಾಷ್ಟ್ರಗಳಲ್ಲಿ ಕಚೇರಿಯನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ್ಯಂಡ್ ಎಂಪ್ಲಾಯೀಸ್ ಸಮ್ 2700 ಸ್ಟಾಫ್ ಫ್ರಮ್ ಓವರ್ 150 ನೇಷನ್ಸ್. 150 ರಾಷ್ಟ್ರಗಳಲ್ಲಿ 2700 ಜನ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಟ್ ಹೋಮ್ ವರ್ಕ್ 900 ವರ್ಕ್ ಇನ್ ಟೆಕ್ನಿಕಲ್ ಕೋಆಪರೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ಅಷ್ಟು ಜನ ಇವತ್ತು ಸುಮಾರು 900 ಜನ ಈ ಟೆಕ್ನಿಕಲ್ ಆಗಿ ಕೋಆಪರೇಷನನ್ನು ಮಾಡ್ತಾಯಿದ್ದಾರೆ. ದ ILO's ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಆರ್ ಬ್ರಾಡ್ಲಿ ಏಮ್ಡ್ ಅಟ್ ಎನ್ಶೂರಿಂಗ್ accessible, productive and sustainable work worldwide in conditions of freedom, equality, security and dignity. ವಿಶ್ವದಾದ್ಯಂತ ಒಂದು ಸ್ವಾತಂತ್ರ್ಯ, ಸಮಾನತೆ, ಭದ್ರತೆ ಮತ್ತು ಅವರ ಘನತೆಗೆ ಧಕ್ಕೆ ಆಗದಂತಹ ಒಂದು ನಿಯಮಗಳನ್ನು ಅದು ವಿಶ್ವದ ಎಲ್ಲ ರಾಷ್ಟ್ರಗಳು ಅನುಸರಿಸಬೇಕಂತೇಳಿ ವಿಶ್ವ ಕಾರ್ಮಿಕ ಸಂಘಟನೆ ಕೆಲಸವನ್ನು ಮಾಡ್ತಾಯಿದೆ. ಆ ನಿಟ್ಟಿನ ಉದ್ದೇಶವನ್ನು ಇಟ್ಟುಕೊಂಡಿದೆ. ವಿಶ್ವದ ಕಾರ್ಮಿಕರ ಕಲ್ಯಾಣವನ್ನು, ವಿಶ್ವದ ಕಾರ್ಮಿಕರ ಹಿತಕ್ಕೋಸ್ಕರ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇನ್ 1998 ಡಿಕ್ಲರೇಷನ್ ಆಫ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ರೈಟ್ ಟು ವರ್ಕ್, ಮೂಲಭೂತ ಒಂದು ತತ್ವ ಕೆಲಸದ ಹಕ್ಕು, ಟುಗೆದರ್ ದ ಪ್ರೊಟೆಕ್ಟ್ ಫ್ರೀಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ದ ಎಫೆಕ್ಟಿವ್ ರೆಕಗ್ನೈಸೇಷನ್ ಆಫ್ ದ ರೈಟ್ ಟು ಕಲೆಕ್ಟಿವ್ bargaining, the elimination of forced or compulsory labor, or the abolition of child labor and the elimination of discrimination in respect of employment and occupation. 1998ರ ಮೂಲಭೂತ ತತ್ವ ಕೆಲಸದ ಹಕ್ಕು ಇದರ ಆಧಾರ ಮೇರೆಗೆ ಈ ಕಾರ್ಮಿಕ ಸಂಘಗಳ ರಕ್ಷಣೆ ಮತ್ತು ಕಾರ್ಮಿಕ ಸಂಘಗಳಿಗೆ ಗುರುತಿಸುವಂಥದ್ದು ಮತ್ತು ಕಾರ್ಮಿಕರ ಹಕ್ಕುಗಳಿಗೆ ಒತ್ತನ್ನು ಕೊಡುವಂಥದ್ದು, ಹಾಗೆ ಬಲವಂತ ದುಡಿಮೆಗಳನ್ನು ನಿಷೇಧಿಸಲಾಗಿದೆ. ಎಲಿಮಿನೇಷನ್ ಆಫ್ ಫೋರ್ಸ್ಡ್ ಲೇಬರ್ ಸಿಸ್ಟಮ್, ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್, ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಹಾಗೆ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ದಿ ರೆಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಕ್ಯುಪೇಷನ್. ಅಂದರೆ ಕೆಲಸ ನಿರ್ವಹಿಸುವ ಸಂದರ್ಭಗಳಲ್ಲಿ ಅಸಮಾನತೆ, ತಾರತಮ್ಯವನ್ನು ನಿಷೇಧಿಸುವಂಥ ಕೆಲಸವನ್ನು ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಲ್ಲಿ ಮಾಡ್ತಾ ಬಂದಿರೋದು ನೋಡ್ತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರಮುಖವಾಗಿ ಎಲ್ಲರಿಗೂ ಉದ್ಯೋಗವನ್ನು ಒದಗಿಸಿ ನಿರುದ್ಯೋಗವನ್ನು ನಿವಾರಣೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾಯಿದೆ.
ಕಾರ್ಮಿಕರಿಗೆ ತರಬೇತಿಯನ್ನು ಕೊಡುವಂಥದ್ದು, ಕಾರ್ಮಿಕರಿಗೆ ಈ ಇತರ ದೇಶಗಳಲ್ಲಿ ವಲಸೆ ಹೋಗಿ ಅಲ್ಲಿ ಸಹ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಅಲ್ಲಿ ಸಹ ವಸತಿಯನ್ನು ಒದಗಿಸಿಕೊಡುವಂಥದ್ದು, ಕಾರ್ಮಿಕರ ಕ್ಷೇಮ ಕಾರ್ಮಿಕರ ಕಲ್ಯಾಣವನ್ನು ಬಯಸುವಂಥದ್ದು, ಹಾಗೆಯೇ ಕಾರ್ಮಿಕರಿಗೆ ಕನಿಷ್ಠ ಕೆಲಸದ ಸಮಯವನ್ನು ನಿಗದಿಗೊಳಿಸುವಂಥದ್ದು, ಕಾರ್ಮಿಕರಿಗೆ ಕನಿಷ್ಠ ಆದಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳು, ಆರೋಗ್ಯ ರಕ್ಷಣೆ, ಕಾರ್ಮಿಕರ ಮಕ್ಕಳ ಕಲ್ಯಾಣ, ಸ್ತ್ರೀ ಕಾರ್ಮಿಕರಿಗೆ ಹೆರಿಗೆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಅಗತ್ಯವಾದ ಅವಕಾಶ ಕಲ್ಪಿಸಿಕೊಡುವಂಥದ್ದು, ಕಾರ್ಮಿಕರಿಗೆ ಸವಲತ್ತು ಸೌಕರ್ಯ ಮನರಂಜನೆಗೆ ಅವಕಾಶ, ಸಾಂಸ್ಕೃತಿಕ ಬೆಳವಣಿಗೆಗೆ ಸವಲತ್ತುಗಳನ್ನು ಒದಗಿಸಿಕೊಡುವಂಥದ್ದು. ಈ ನಿಟ್ಟಿನಲ್ಲಿ ರಾಷ್ಟ್ರಗಳ ಕಾರ್ಮಿಕರ ಮಾನಸಿಕ ನೈತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಈ ಸಂಸ್ಥೆ ಶ್ರಮಿಸುತ್ತಾ ಬಂದಿದೆ. In 1969, the International Labour Organization received the Nobel Prize for improving fraternity and peace among the nations, pursuing decent work and justice for workers and providing technical assistance to the other developing nations. 1969ರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಕಾರ್ಮಿಕರ ಸೌಹಾರ್ದತೆಯನ್ನು ಕಾಪಾಡುವ ದಿಕ್ಕಿನಲ್ಲಿ, ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ಅದಕ್ಕೆ ಮಹತ್ತರವಾದಂಥ ಒಂದು ಪ್ರಶಸ್ತಿ ಇಲ್ಲಿ ಸಿಕ್ಕಿರುವುದರಿಂದ ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಪ್ರಮುಖವಾದಂತಹ ಕಾರ್ಯ ಅಂತ ಕರೀಬೋದು. ದೆನ್ ಅನದರ್ specialized agency, Food and Agriculture Organization. Food and Agriculture Organization is the rise level of nutrition and standard of living of the people. ಜನರಿಗೆ ಉತ್ತಮ ಪೌಷ್ಟಿಕಾಂಶ ಮತ್ತು ಗುಣಮಟ್ಟದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥದ್ದು ಇದರ ಉದ್ದೇಶವಾಗಿದೆ. ಟು ಸೆಕ್ಯೂರ್ ಇಂಪ್ರೂವ್ಮೆಂಟ್ಸ್ ಇನ್ ದ ಎಫಿಷಿಯನ್ಸಿ ಆಫ್ ದಿ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಜೊತೆಗೆ ಕೃಷಿ ಮತ್ತು ಆಹಾರ ಪದಾರ್ಥಗಳ ಉತ್ಪಾದನೆ ಮತ್ತು ವಿತರಣೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವುಗಳನ್ನು ಮಾಡುವ ದಿಕ್ಕಿನಲ್ಲಿ, ಇಂಪ್ರೂವ್ ಮಾಡುವ ದಿಕ್ಕಿನಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಟು ಇಂಪ್ರೂವ್ ದಿ ಕಂಡೀಷನ್ಸ್ ಆಫ್ ರೂರಲ್ ಪಾಪ್ಯುಲೇಷನ್ ಆ್ಯಂಡ್ ದಸ್ ಕಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಎನ್ ಎಕ್ಸ್ಪ್ಯಾಂಡಿಂಗ್ ವರ್ಲ್ಡ್. ಹಾಗೆಯೇ ಈ ಗ್ರಾಮೀಣ ಜನತೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಕಾರಣ ಇವತ್ತು ಗ್ರಾಮೀಣ ಭಾರತ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಆ ಕೃಷಿ ಒಂದು ದೇಶದ ಬೆನ್ನೆಲುಬು, ಇಡೀ ವಿಶ್ವದ ಬೆನ್ನೆಲುಬು. ಆಹಾರ ಪದಾರ್ಥಗಳಾಗ್ಬೋದು, ವಾಣಿಜ್ಯ ಪದಾರ್ಥಗಳಾಗ್ಬೋದು, ಎಲ್ಲ ಪದಾರ್ಥಗಳ ಬೆನ್ನೆಲುಬು ಕೃಷಿ. ಆದ್ದರಿಂದ ಈ ಕೃಷಿಗೆ ಹೆಚ್ಚು ಒತ್ತನ್ನು ಈ ಸಂಸ್ಥೆ ಕೊಡ್ತಾ ಬಂದಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಅದರ ಜೊತೆಗೆ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಪೌಷ್ಟಿಕ ಆಹಾರ ಮಟ್ಟವನ್ನು ಹೆಚ್ಚಿಸ್ತಾ ಇದೆ, ಉತ್ಪಾದನೆಯನ್ನು ಹೆಚ್ಚಿಸ್ತಾ ಇದೆ, ಗ್ರಾಮೀಣ ಸ್ಥಿತಿಗತಿಗಳನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದೆ. ಆ ಮೂಲಕ ಆಹಾರದ ಸವಲತ್ತುಗಳನ್ನು ಎಲ್ಲ ದೇಶಗಳಿಗೆ ಸಿಗುವಂತೆ ಮಾಡುತ್ತದೆ ಇವತ್ತು. ಅದಕ್ಕೆ ಬೇಕಂತ ತಾಂತ್ರಿಕ ಸಹಾಯ, ಅದಕ್ಕೆ ಬೇಕಂತ ಎಲ್ಲ ರೀತಿಯ ಅವಕಾಶಗಳನ್ನು ಅಥವಾ ಪಶು ಆರೋಗ್ಯವನ್ನು ಕಾಪಾಡುವಂಥದ್ದು, ಪಶುಪಾಲನಾ ಆರೋಗ್ಯ, ಇದಕ್ಕೆ ಬೇಕಂತ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಸಂಸ್ಥೆ ವಿಶೇಷ ಅಂಗಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಕೆಲಸ ಮಾಡ್ತಾಯಿದೆ. ನೆಕ್ಸ್ಟು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ದ ಪ್ರಮೋಟ್ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್. ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಮುಖ ಗ್ರೋತ್ ಆಫ್ ಟ್ರೇಡ್ ಟು ಫೆಸಿಲಿಟೇಟ್ ದ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗಳು ತಮ್ಮ ಪಾವತಿ ಶುಲ್ಕಿನ ಅಸಮತೋಲನೆಯನ್ನು, ಕೊರತೆಯನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಅದಕ್ಕೆ ಅಲ್ಪಾವಧಿ ಸಾಲವನ್ನು, ಶಾರ್ಟ್ ಟರ್ಮ್ ಲೋನನ್ನು ಕೊಡುವುದರ ಮೂಲಕ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಎಕ್ಸ್ಚೇಂಜ್ ಸ್ಟೆಬಿಲಿಟಿ, ಟು ಪ್ರಮೋಟ್ ದ ಎಕ್ಸ್ಚೇಂಜ್ ಸ್ಟೆಬಿಲಿಟಿ, ಟು ಮೇಂಟೈನ್ ದಿ ಆರ್ಡರ್ಲಿ ಎಕ್ಸ್ಚೇಂಜ್ arrangements among members and to avoid competitive exchange depreciation. Balance of payment, to give confidence to members by making the funds resources available to them and the adequate safeguards. ಅಂದರೆ ತಮ್ಮ ಪಾವತಿ ಶುಲ್ಕನ ಸಮತೋಲನ ಕಾಪಾಡಿಕೊಳ್ಳುವ ದಿಕ್ಕಿನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಲ್ಪಾವಧಿ ಸಾಲವನ್ನು ರಾಷ್ಟ್ರಗಳಿಗೆ ಕೊಡ್ತಾ ರಾಷ್ಟ್ರಗಳು ತಮ್ಮ ಹೆಚ್ಚು ಉತ್ಪಾದನೆ ಮತ್ತು ರಫ್ತನ್ನು ಮಾಡುವ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ದೆನ್ ದ ವರ್ಲ್ಡ್ ಬ್ಯಾಂಕ್ or International Bank for Reconstruction Development is another important specialized agencies of United Nations. ಇದು ವಿಶೇಷ ಅಂಗ ಸಂಸ್ಥೆ. It was set up in December 1945. Its membership is open only to the sovereign states. ಇದು ಪರಮಾಧಿಕಾರವಾದಂಥ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. It purposes to assist the less developed countries ಇನ್ ದ ರೀಸನ್ಸ್ ಆಫ್ ದೇರ್ ಡೆವಲಪ್ಮೆಂಟ್. ಅಂದರೆ ಅನಭಿವೃದ್ಧಿ ರಾಷ್ಟ್ರಗಳಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ಆ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ
ಕಾರಣೀಭೂತವಾಗ್ತಾ ಇದೆ. ಇಟ್ ವೇಕ್ ಅಪ್ ವರ್ಲ್ಡ್ ವಾರ್ ಸೆಕೆಂಡ್ ಎ ಲಾರ್ಜ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕಂಟ್ರೀಸ್ ವಿಚ್ ವರ್ ಅಟ್ ಎ ವೆರಿ ಲೋ ಲೆವೆಲ್ ಆಫ್ ದಿ ಡೆವಲಪ್ಮೆಂಟ್ ಮೇಡ್ ದೇರ್ ಅಪಿಯರೆನ್ಸ್. ಎರಡನೇ ಮಹಾಯುದ್ಧ ಮುಕ್ತಾಯವಾದ ನಂತರ ಪ್ರಪಂಚದ ಹಲವಾರು ಪರಮಾಧಿಕಾರ ರಾಷ್ಟ್ರಗಳು ಅತ್ಯಂತ ಹಿಂದುಳಿದ ರಾಷ್ಟ್ರಗಳಾದವು. ಅಂಥ ಸಂದರ್ಭದಲ್ಲಿ ಅಂತಹ ರಾಷ್ಟ್ರಗಳನ್ನು ಪುನರಭಿವೃದ್ಧಿಗೊಳಿಸೋದಕ್ಕೋಸ್ಕರ, ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ವಿಶ್ವ ಬ್ಯಾಂಕ್ ಎಂಬ ಸಂಸ್ಥೆ ಸ್ಥಾಪನೆ ಆಯಿತು. ಡ್ಯೂ ಟು ದ interdependent nature of the world economy, the developed countries realized on the problems of underdeveloped regions in their national interest. ರಾಷ್ಟ್ರೀಯ ಹಿತಾಸಕ್ತಿಯಿಂದ ಹಿಂದುಳಿದ ಮತ್ತು ಮುಂದುವರಿದಂಥ ರಾಷ್ಟ್ರಗಳು ಸಹ ಹೆಚ್ಚು ಒತ್ತನ್ನು ಪಡ್ಕೊಂಡು ಹೆಚ್ಚು ವರ್ಲ್ಡ್ ಬ್ಯಾಂಕಿಂದ ಸಾಲವನ್ನು ಪಡ್ಕೊಂಡು ಆ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಕೈಗಾರಿಕೆ ಸಂಬಂಧಪಟ್ಟಂತೆ ಅಥವಾ ಅದು ಇಂಡಸ್ಟ್ರಿಯಲೈಸೇಷನ್ಗೆ ಇವತ್ತು ಸಹಾಯ ಕೊಡ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್ಗೆ ಇವತ್ತು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಕೊಡ್ತಾ ಇದೆ. ಇವನ್ ಹೆಲ್ತ್ ಫೆಸಿಲಿಟೀಸ್ ಇವತ್ತು ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ. ಡೆವಲಪ್ ದಿ ರೂರಲ್ ಏರಿಯಾಸ್, ವಿಲೇಜಸ್, ಗ್ರಾಮೀಣ ಭಾಗಗಳು, ನಗರಗಳ ಅಭಿವೃದ್ಧಿ ಈ ಸಂಬಂಧಪಟ್ಟಂತೆ ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ ಸಾಕಷ್ಟು ಹಣ ಇವತ್ತು ವಿಶ್ವದ ಹಿಂದುಳಿದಂಥ ರಾಷ್ಟ್ರಗಳಿಗೆ, ಮುಂದುವರಿದಂಥ ರಾಷ್ಟ್ರಗಳು ಬರ್ತದೆ. ಭಾರತಕ್ಕೂ ಸಹ ಸಾಕಷ್ಟು ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ ಸಾಕಷ್ಟು ಹಣ ರವಾನೆಯಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಈ ಎಲ್ಲ ವಿಶೇಷಾಂಗ ಸಂಸ್ಥೆಗಳು ತಮ್ಮದೇ ಆದಂತಹ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿರುವುದರಿಂದ ವಿಶ್ವಸಂಸ್ಥೆ ಇವತ್ತು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ರಂಗಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ಇದೆಲ್ಲದರ ಕೊಡುಗೆ ವಿಶ್ವಸಂಸ್ಥೆ ವಿಶೇಷಾಂಗ ಸಂಸ್ಥೆಗಳಿಗೆ ಸಲ್ಲುತ್ತಂತ ಹೇಳ್ತಾ ಇಲ್ಲಿಗೆ ಈ ಒಂದು ನನ್ನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೀನಿ. ಧನ್ಯವಾದಗಳು.